ಹಸ್ತಿನಾಪುರದ ತುಂಬಿದ ಸಭೆಯಲ್ಲಿ ಕುರುವಂಶದ ಕುಲವಧು ದ್ರೌಪದಿಯ ಮಾನ ಹೋಗುವಂತಹ ಸಂದರ್ಭ. ಪತಿಯಂದಿರು ತಲೆ ತಗ್ಗಿಸಿದ್ದರು. ಭೀಷ್ಮ ದ್ರೋಣರು ಮೌನವಾಗಿದ್ದರು. ದುಶ್ಯಾಸನನು ವಿಕಟವಾಗಿ ನಗುತ್ತಾ ದ್ರೌಪದಿಯ ಸೀರೆಯನ್ನು ಸೆಳೆಯಲು ಮುಂದಾದ. ಆಗ ದ್ರೌಪದಿಗೆ ಅರ್ಥವಾಯಿತು, ಯಾವ ಮನುಷ್ಯನೂ ತನ್ನನ್ನು ರಕ್ಷಿಸಲಾರ ಎಂದು. ಅವಳು ತನ್ನ ಸೀರೆಯನ್ನು ಹಿಡಿದಿದ್ದ ಕೈಗಳನ್ನು ಬಿಟ್ಟು ಎರಡೂ ಕೈಗಳನ್ನು ಮೇಲೆತ್ತಿ, ಹೇ ಗೋವಿಂದ, ದ್ವಾರಕಾವಾಸಿ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಗತಿಯಿಲ್ಲ, ಕಾಪಾಡು ಸ್ವಾಮಿ ಎಂದು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾದಳು. ಭಕ್ತರ ಕಷ್ಟಕ್ಕೆ ಕರಗುವ ಶ್ರೀಕೃಷ್ಣ ತಕ್ಷಣವೇ ಅಕ್ಷಯ ವಸ್ತ್ರದ ವರವನ್ನು ನೀಡಿದ. ದುಶ್ಯಾಸನ ಎಳೆದಷ್ಟು ಸೀರೆ ಬೆಳೆಯುತ್ತಲೇ ಹೋಯಿತು. ವಸ್ತ್ರಗಳ ರಾಶಿಯೇ ಸಭೆಯಲ್ಲಿ ಬಿದ್ದಿತು. ಎಳೆದು ಎಳೆದು ದುಶ್ಯಾಸನ ಸೋತು ಬಿದ್ದನೇ ಹೊರತು ಕೃಷ್ಣನ ಕರುಣೆಯ ಸೀರೆ ಮುಗಿಯಲೇ ಇಲ್ಲ. ಇದೇ ಸಂಪೂರ್ಣ ಶರಣಾಗತಿಯ ಶಕ್ತಿ. ಈ ಸಂಪೂರ್ಣ ಕಥೆಯನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ಧನ್ಯವಾದಗಳು.